ನಾಡಿನ ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನಿ. ಇನ್ನು ಸಮಸ್ತ ನಾಡಿನಲ್ಲಿ ಇವತ್ತು ಆಯುಧ ಪೂಜೆಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಇವತ್ತು ಮನೆ ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ಬ್ರಾಹ್ಮಿ ಮುಹೂರ್ತದಿಂದಲೇ ಅನೇಕ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಆಯುಧ ಪೂಜೆಯ ನಿಮಿತ್ತ ಮೈಸೂರಿನಲ್ಲಿ ರಾಜ ಪರಂಪರೆಯ ಆಯುಧ ಪೂಜೆಯ ಸಂಭ್ರಮ ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರುವಂಥದ್ದು ಆರಂಭ ಆಗಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆ ಕೈಂಕರ್ಯಗಳು ನಡೀತಾ ಇದೆ. ರಾಜ ಪರಂಪರೆಯ ಆಯುಧ ಪೂಜೆಯ ಸಂಭ್ರಮ ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರುವಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಈ ವೇಳೆ ರಾಜ ಪರಂಪರೆಯ ಆಯುಧ ಪೂಜೆಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ದೇವತಾ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇರುವಂಥದ್ದು. ಅರಮನೆ ಆವರಣದಲ್ಲಿ ಇರುವಂತಹ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ದೇವತಾ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಪಟ್ಟದಕತ್ತಿಯ ಅರಮನೆಗೆ ಕೊಂಡೊಯ್ಯುವ ಸಂಪ್ರದಾಯ ಕೂಡ ಇರುವಂಥದ್ದು. ಆಯುಧಗಳಿಗೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿ ಚಂಡಿ ಹೋಮ ಕೂಡ ನೆರವೇರಿಸಲಾಗ್ತಾ ಇರುವಂಥದ್ದು. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗಬಹುದು. ಮೈಸೂರು ಒಡೆಯರ್ ಇದು ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಪದ್ಧತಿ. ಆಯುಧ ಪೂಜಾ ಕೈಂಕರ್ಯಗಳು ನೆರವೇರಿಸುವಂತಹ ಒಂದು ಪದ್ಧತಿ ನಾವು ಗಮನಿಸ್ತಾ ಹೋಗಬಹುದು. ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ದೇವತಾ ಕಾರ್ಯವನ್ನು ನೆರವೇರಿಸಿದ ಬಳಿಕ ಆನಂತರದಲ್ಲಿ ಪಟ್ಟದಕತ್ತಿ ಸೇರಿದಂತೆ ಅನೇಕ ಮೈಸೂರಿನ ಅರಸರು ಬಳಸ್ತಾ ಇದ್ದಂಥ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಪಟ್ಟದಕತ್ತಿ ಅರಮನೆಗೆ ಕೊಂಡೊಯ್ಯುವಂತಹ ಸಂಪ್ರದಾಯ ಕೂಡ ಇರುವಂಥದ್ದು. ಬೆಳಗ್ಗಿಂದಲೇ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದ್ದು ಚಂಡಿ ಹೋಮ ಕೂಡ ನೆರವೇರಿಸಲಾಗಿದೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಂದ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುವಂಥದ್ದು. ಏಕೆಂದರೆ ಅರಮನೆಯಲ್ಲಿ ನಡೆಯುವಂಥ ಆಯುಧ ಪೂಜೆಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸಡಗರ ಸಂಭ್ರಮ. ಚಾಮುಂಡೇಶ್ವರಿ ಒಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆಯಿಂದ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ರಕ್ಕಸರನ್ನು ಸದೆಬಡಿದು ಸಂಹಾರ ಮಾಡಿ ಆನಂತರದಲ್ಲಿ ತಾಯಿ ದುರ್ಗೆ ಪೀಠಾರೋಹಣವನ್ನು ಮಾಡುವಂಥದ್ದು. ಈ ವಿಜಯದಶಮಿ ಆಯುಧ ಪೂಜೆಯ ಸಂದರ್ಭದಲ್ಲಿ ನಡೆಯುವಂಥ ಅಂದರೆ ಆಯುಧ ಪೂಜೆಯ ನಂತರದಲ್ಲಿ ನಾಳೆ ನಡೆಯುವಂಥ ವಿಜಯದಶಮಿಯ ಒಂದು ಸಂಭ್ರಮ ಸಡಗರವನ್ನು ನಾವು ಕಾಣಬಹುದಾಗಿದೆ ಮೈಸೂರಿನಲ್ಲಿ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅನುಚಾನವಾಗಿ ನಡ್ಕೊಂಡು ಬಂದಿರುವಂತಹ ಪದ್ಧತಿಗಳು ಅಂತಂದರೆ ಅದು ಅರಮನೆಯಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳು. ನಾಡಿನೆಲ್ಲೆಡೆ ಭಕ್ತಿ ಭಾವದಿಂದ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ದಸರಾ ಹಬ್ಬವನ್ನು. ಇದರ ನಡುವೆ ಇವತ್ತು ಅರಮನೆಯಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಾವು ಕಾಣಬಹುದಾಗಿದೆ. ಅರಮನೆಯಲ್ಲಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಆಯುಧ ಪೂಜೆಗಳನ್ನು ನೆರವೇರಿಸ್ತಾ ಇರುವಂಥದ್ದನ್ನು ಕಾಣಬಹುದು.
ಹಿಂದಕ್ಕೆ ಬನ್ನಿ ಬ್ರದರ್. ಇವನಿಂದ ಇನ್ನು ಮೈಸೂರಿನ ಅರಮನೆಯಲ್ಲಿ ಒಂದು ಕಡೆ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದರೆ ಮತ್ತೊಂದು ಕಡೆ ಪಟ್ಟದ ಆನೆಗಳಿಗೂ ಕೂಡ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ವೈಭವದಿಂದ ನಡೀತಾ ಇದೆ. ಪಾಂಡವರು ಶಸ್ತ್ರಾಸ್ತ್ರಗಳನ್ನು ಪೂಜಿಸಿದ ಇತಿಹಾಸದಿಂದ ಆಯುಧ ಪೂಜೆ ಪ್ರಾರಂಭ ಆಯಿತು ಅನ್ನುವಂಥ ಪ್ರತೀತಿ ಇದೆ. 32 ಆಯುಧಗಳಿಗೆ ಪೂಜೆ ಅರಮನೆಯಲ್ಲಿ ನೆರವೇರಲಿದೆ. ರಾಜ್ಯದ ಎಲ್ಲೆಡೆ ಆಯುಧ ಪೂಜೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಹಾಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ಹಬ್ಬ ದಸರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅದರಲ್ಲೂ ಅರಮನೆಯಲ್ಲಿ, ಮೈಸೂರಿನ ಅರಮನೆಯಲ್ಲಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಈ ವೇಳೆ ಆಯುಧಗಳಿಗೆ ಪೂಜೆ ಸಲ್ಲಿಸುವಂಥದ್ದು, ಇನ್ನು ಅಶ್ವಗಳಿಗೆ ಹಾಗೆಯೇ ಗೋವುಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ವಾಡಿಕೆ ಗಮನಿಸ್ತಾ ಹೋಗಬಹುದಾಗಿದೆ. ನಾವು ಈ ಅರಮನೆಯಲ್ಲಿ ನಡೆಯುವಂಥ ಪೂಜೆ ಹೇಗೆ ಪ್ರಾರಂಭ ಆಯಿತು, ಅದರ ಇತಿಹಾಸ ಏನು ಅನ್ನುವಂಥದ್ದನ್ನು ಕೂಡ ಒಂದು ಸಣ್ಣದಾಗಿ ಮೆಲುಕು ಹಾಕೋಣ. ಪ್ರಮುಖವಾಗಿ ಆಯುಧ ಪೂಜೆ ನಡೆಸುವುದಕ್ಕೂ ಕೂಡ ಐತಿಹ್ಯ ಇದೆ ಅರಮನೆಯಲ್ಲಿ ನಡೆಯುವಂಥ ಆಯುಧ ಪೂಜೆಗೆ. ಇನ್ನು ಈ ಹಿಂದೆ ಪಾಂಡವರು 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಎಲ್ಲರೂ ವನವಾಸಕ್ಕೆ ತೆರಳುತ್ತಾರೆ. ವನವಾಸ ಮುಗಿಸಿ ಅಜ್ಞಾತವಾಸದ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು ಪಾಂಡವರು ಬನ್ನಿ ಮರದಲ್ಲಿ ಮುಚ್ಚಿಟ್ಟು ವಿರಾಟರಾಯನ ಆಸ್ಥಾನದಲ್ಲಿ ವೇಷಭೂಷಣವನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಈ ವರ್ತಮಾನ ತಿಳ್ಕೊಂಡ ಕೌರವರು ವಿರಾಟನ ಗೋವುಗಳನ್ನು ಎಲ್ಲವನ್ನೂ ವಶಪಡಿಸಿಕೊಂಡು ಈ ಸಂದರ್ಭದಲ್ಲಿ ಯುದ್ಧ ಮಾಡೋದಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಈ ವೇಳೆ ಪಾಂಡವರು ಯುದ್ಧ ಮಾಡೋದಕ್ಕೆ ಅಡಗಿಸಿಟ್ಟ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಸೊ ಇದನ್ನೇ ನಾವು ಆಯುಧ ಪೂಜೆ ಅಂತ ಕೂಡ ಕರೆಯುವಂಥದ್ದು. ಪ್ರಮುಖವಾಗಿ ಈ ಆಯುಧ ಪೂಜೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಪಾಂಡವರಿಗೆ ದುರ್ಗಾದೇವಿ ಪ್ರತ್ಯಕ್ಷವಾಗಿ ಶಸ್ತ್ರಗಳನ್ನು ನೀಡ್ತಾರೆ ಅನ್ನುವಂಥ ಪ್ರತೀತಿ ಇದೆ. ನಂತರ ಪಾಂಡವರು ಆ ಆಯುಧಗಳಿಗೆ ಎಣ್ಣೆ ಮಜ್ಜನ ಮಾಡಿ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದರು. ಹೀಗೆ ಆಯುಧ ಪೂಜೆಯ ಸಂಪ್ರದಾಯ ಭಾರತದಲ್ಲಿ ಪ್ರಚಲಿತಕ್ಕೆ ಬಂತು, ಅಂದರೆ ದ್ವಾಪರ ಯುಗದಲ್ಲಿ ಅನ್ನುವಂಥ ಒಂದು ಪ್ರತೀತಿ ಇದೆ. ಇನ್ನು ಅರಮನೆಯಲ್ಲಿ ಎಲ್ಲ ಆಯುಧಗಳನ್ನು ಆಯುಧಾಗಾರದಿಂದ ತೆಗೆಯಲಾಗುತ್ತೆ. ತೆಗೆದ ನಂತರದಲ್ಲಿ ಆಯುಧಗಳಿಗೆ ಎಣ್ಣೆ ಮಜ್ಜನ ಮಾಡಲಾಗುತ್ತೆ. ಆಯುಧಗಳನ್ನು ವೈಭವದಿಂದ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತಂದು ಪೂಜೆ ಸಲ್ಲಿಸ್ತಾರೆ ಅರಮನೆ ಆವರಣದಲ್ಲಿ. ಇದರ ಜೊತೆಗೆ ನವರಾತ್ರಿ ಚಂಡಿ ಹೋಮ, ಚಂಡಿಪಾಠ, ದುರ್ಗಾಲಕ್ಷ್ಮಿ ಹೋಮ, ಸುವಾಸಿನಿ ಪೂಜೆ ಅರಮನೆಯ ಒಳಭಾಗದಲ್ಲಿ ನಡೆಯುತ್ತೆ. ಈ ಸಮಯದಲ್ಲಿ 32 ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ವಾಡಿಕೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಹೋಗಬಹುದಾಗಿದೆ. ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರುವಂಥದ್ದು, 32 ಆಯುಧಗಳಿಗೆ ಪೂಜೆ ಸಲ್ಲಿಸಲಾಗ್ತಾ ಇರುವಂಥದ್ದನ್ನು ಕಾಣಬಹುದು. ಇದು ಮೈಸೂರು ಅರಮನೆಯಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುವಂಥ ಪೂಜೆಯ ವಿಚಾರ ನಾವು ಗಮನಿಸ್ತಾ ಹೋಗ್ಬೋದು. ಶರನ್ನವರಾತ್ರಿಯ 9ನೇ ದಿನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರಮನೆಯಲ್ಲಿ ಸಾಂಪ್ರದಾಯಿಕ ಆಯುಧ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಶರನ್ನವರಾತ್ರಿಯ 9ನೇ ದಿನ ಇವತ್ತು ಮೈಸೂರು ಅರಮನೆಯಲ್ಲಿ ಸಾಂಪ್ರದಾಯಿಕ ಆಯುಧ ಪೂಜೆ ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಡೆಸ್ತಾ ಇದ್ದಾರೆ. ರಾಜ ಪರಂಪರೆಯಲ್ಲಿ ಶುಕ್ರವಾರ, ಅಂದರೆ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಹೋಗ್ಬೋದು, ಆಯುಧ ಪೂಜೆಯ ದಿನ ನಡೆಯುವಂಥ ಒಂದು ಯದುವೀರ್ ಒಡೆಯರವರ ಪೂಜೆ ಪುನಸ್ಕಾರಗಳು ಮತ್ತು ದುರ್ಗಾಷ್ಟಮಿ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಯದುವೀರ್ ಒಡೆಯರ್ ಗಮನಿಸ್ಬೋದು. ಮತ್ತು ಪಟ್ಟದ ಆನೆಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಪಟ್ಟದ ಹಸು ಮತ್ತು ಪಟ್ಟದ ಕುದುರೆ, ಪಟ್ಟದ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಇಲ್ಲಿ ವಾಡಿಕೆ. ಆ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಸಾಮಾನ್ಯವಾಗಿ ಆಯುಧ ಪೂಜೆಯ ದಿನ ಬೆಳಗ್ಗೆ 6 ಗಂಟೆಗೆ ಚಾಮುಂಡಿ ತೊಟ್ಟಿಯಲ್ಲಿ ಚಂಡಿಕಾ ಹೋಮ ನಡೆಯುತ್ತೆ. ಆ ವೇಳೆಗೆ ಆನೆ ಬಾಗಿಲಿಗೆ ಪಟ್ಟದ ಹಸು ಆಗಮನವಾಗುತ್ತೆ. ಬೆಳಗ್ಗೆ 6:40ರಿಂದ 7:10 ಸಮಯದಲ್ಲಿ ಅರಮನೆ ಕಲ್ಯಾಣ ಮಂಟಪದಿಂದ ಆನೆ ಬಾಗಿಲಿನ ಮೂಲಕ ಆಯುಧಗಳನ್ನು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವುಗಳನ್ನು ಸ್ವಚ್ಛಗೊಳಿಸಿ 7:30ರಿಂದ 8 ಗಂಟೆಯವರೆಗೆ ಕಲ್ಯಾಣ ಮಂಟಪಕ್ಕೆ ತರಲಾಗುತ್ತೆ. ಬೆಳಗ್ಗೆ 9:05ಕ್ಕೆ ಚಂಡಿಕಾ ಹೋಮ ಪೂರ್ಣಾಹುತಿಯಾದ ಬಳಿಕ ಮಧ್ಯಾಹ್ನ 12:20ರಿಂದ 12:45ರವರೆಗೆ ಕಲ್ಯಾಣ ಮಂಟಪದಲ್ಲಿ ಯದುವೀರ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಬಳಿಕ ಆನೆ ತೊಟ್ಟಿಯಲ್ಲಿ ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆ, ಪಲ್ಲಕ್ಕಿ ಹಾಗೂ ರಾಜರು ಬಳಸುವ ದುಬಾರಿ ಬೆಲೆಯ ಕಾರುಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ವಾಡಿಕೆ. ಆ ದೃಶ್ಯವನ್ನು ನಾವು ಕಾಣಬಹುದಾಗಿದೆ.